ಇದನ್ನು ನಾವು ಮ್ಯೂಕಸ್ ಎಕ್ಸ್ಟ್ರಾಕ್ಟರ್ ಅಂತ ಕರಿತೇವೆ. ಇತ್ತೀಚೆಗೆ ಮಾರ್ಕೆಟ್ನಲ್ಲಿ ಬಹಳ ತುಂಬ ಫೇಮಸ್ ಆಗಿದೆ ಇದು. ನಾವು ಬಹಳ ರೆಸ್ಪಿರೇಟರಿ ಡಿಸೀಸಸ್ಸಲ್ಲಿ ಕಫ ಬರುತ್ತೆ. ಆ ಕಫ ಭಾಳ ಪೇಷಂಟ್ಸ್ ಏನು ಹೇಳ್ತಾರೆ ಅಂತಂದರೆ ಒಳಗಡೆನೇ ಕಫ ಇದೆ, ಹೊರಗೆ ಬರ್ತಾ ಇಲ್ಲ ಸರ್ ಅಂತ ಹೇಳ್ತಾ ಇರ್ತಾರೆ. ಸೊ ಆ ಜನರಿಗೆ ಏನಂತಂದರೆ ಈ ಡಿವೈಸ್ ಈ ಥರ ಇರುತ್ತೆ. ಫಸ್ಟ್ ನಾವು ತೆಗೆದಾಗ ಈ ಥರ ಇದ್ದಾಗ ಹಿಂಗಿರುತ್ತೆ. ನಾವು ಯಾವಾಗಲೂ ಟ್ಯಾಪ್ ಈ ಥರ ಇರುತ್ತೆ ಅಲ್ಲ, ಸೊ ನಾವು ಏನು ಮಾಡಬೇಕಂತಂದರೆ ಟ್ಯಾಪಿನ ಉಲ್ಟಾ ಈ ಥರ ಹಿಡಿಬೇಕು. ಇಲ್ಲಿ ಇದು ಸೀದಾ ನಿಮಗೆ ಕಾಣುತ್ತೆ ಈ ಥರ ಯೂಸ್ ಮಾಡಬೇಕಂತ, ಈ ಥರ ಈಸಿ ಕೇರ್. ಸೊ ನಾವು ಇದನ್ನು ಏನು ಮಾಡಬೇಕು ಅಂತಂದರೆ ಇಲ್ಲಿ ಇವಾಗ ಬಾಯಲ್ಲಿ ಇಟ್ಕೋಬೇಕು. ಸೊ ನಾನು ಸೀದಾನೇ ತೊಗೊಳ್ತೀನಿ, ನಾನು ಸೀದಾನೇ ಈಗ ಇದನ್ನು ಹೀಗೆ ಹಿಡಿತೀನಿ. ಹೀಗೆ ಹಿಡಿದು ನೀವೇನು ಮಾಡಬೇಕು, ಇದರಲ್ಲಿ ಊಬಬೇಕು ಕಂಪ್ಲೀಟಾಗಿ. ಸ್ವಲ್ಪ ವೆಯ್ಟ್ ಮಾಡಿ. ಮತ್ತೆ ಇದು ಸ್ಟ್ರೇಟ್ ಇರಬೇಕು, ನಿಮ್ಮ ಮುಖನೂ ಸ್ಟ್ರೇಟ್ ಇರಬೇಕು. ಇವು ಗಲ್ಲಗಳು ಉಬ್ಬಬಾರ್ದು. ಸೊ ಇದು ತೊಗೊಳ್ಳೋ ರೀತಿ ಕರೆಕ್ಟಾಗಿ ಉಸಿರು ತೊಗೊಳ್ಳಿ. ಇವಾಗ ಓಕೆ, ಈ ಥರ 3 to 4 ಟೈಮ್ಸ್, ಮತ್ತು ಡೇದಲ್ಲಿ 7 to 8 ಟೈಮ್ಸ್ ಮಾಡಿದಾಗ ನಿಮ್ಮ ಕಫ ಎಲ್ಲಿ ಕೂಡ ಇದ್ದಿದ್ದು ಬಾಯಲ್ಲಿ ಬರುತ್ತೆ. ಅದನ್ನು ನೀವು ಸ್ಪಿಟ್ ಮಾಡ್ಬೋದು. ದಿಸ್ ಈಸ್ ಒನ್ ಆಫ್ ದ ಟೈಪ್ ಆಫ್ ಎಕ್ಸಸೈಸ್. ವಿ ಕಾಲ್ ಇಟ್ ಆಸ್ ಮ್ಯೂಕಸ್ ಎಕ್ಸ್ಟ್ರಾಕ್ಟರ್.